ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನ ಈಗಾಗಲೇ ಅವರ ಸ್ವಗೃಹದಲ್ಲಿ ನಡೀತಾ ಇದೆ. ಶಾಮನೂರು ನಿಧನಕ್ಕೆ ಕಾರು ಚಾಲಕ ಕಂಬನಿ ಮಿಡಿದಿದ್ದಾರೆ. ಹಲವಾರು ವರ್ಷಗಳಿಂದ ಡ್ರೈವರ್ ಆಗಿದ್ದರು ಮಂಜಣ್ಣ ಅಂತಂದ್ಬಿಟ್ಟು. ಶಾಮನೂರು ಅವರಿಗೇನೆ ಡ್ರೈವರ್ ಆಗಿದ್ದರು. ನಮ್ಮ ಧಣಿಗಳು ನನಗಾಗಿ ಕಿಯಾ ಕಾರನ್ನು ಖರೀದಿ ಮಾಡಿದರು. ಕಳೆದ 15 ದಿನಗಳ ಹಿಂದೆ ಅವರ ಜೊತೆ ನಾನು ಮಾತನಾಡಿದ್ದೆ. ಇವತ್ತು ಅವರ ಅಗಲಿಕೆ ನನಗೆ ತೀವ್ರ ನೋವು ತಂದಿದೆ ಅಂತ ಅವ್ರು ಹೇಳ್ತಾರೆ. ಪಬ್ಲಿಕ್ ಟಿವಿಗೆ ಶಾಮನೂರು ಕಾರು ಚಾಲಕ ಮಂಜಣ್ಣ ಹೇಳಿದ್ದು, ನನಗೋಸ್ಕರ ಕಿಯಾ ಕಾರನ್ನು ಪರ್ಚೇಸ್ ಮಾಡಿದ್ರು ಅವರು ಅಂತ. ರಾಜಕೀಯ ಮುತ್ಸುದ್ದಿ ಶಾಮನೂರು ಶಿವಶಂಕರಪ್ಪನವರು ಆಗಲಿದ್ದಾರೆ. ಹೀಗಾಗಿ ಅವರ ಅಂತಿಮ ದರ್ಶನಕ್ಕೆ ಅವರ ಹಲವು ವರ್ಷಗಳಿಂದ ಒಡನಾಡಿಯಾಗಿದ್ದಂಥ ಅವರ ಚಾಲಕ ಮಂಜಣ್ಣ ಅವರಿದ್ದಾರೆ. ಅವರ ಒಡನಾಟ ಹೇಗಿತ್ತು, ಅವರು ಯಾವ ರೀತಿ ಇರ್ತಿದ್ರು ಅನ್ನೋ ಬಗ್ಗೆ ಅವ್ರು ಮಾತನಾಡಿಸ್ತೀನಿ. ಸರ್, ಇವಾಗ ಪ್ರತಿನಿತ್ಯವೂ ಕೂಡ ಶಾಮನೂರು ಶಿವಶಂಕರಪ್ಪ ಸರ್ ಜೊತೆ ಒಡನಾಟ ಇಟ್ಕೊಂಡಿದ್ರಿ. ಯಾವ ರೀತಿ ಇರ್ತಿದ್ರಿ ಸರ್? ಪ್ರತಿನಿತ್ಯವೂ ಯಾವ ರೀತಿ ಇರ್ತಿದ್ರು ನಿಮ್ಮ ಜೊತೆ ಅವರು? ಪ್ರತಿನಿತ್ಯವೂ ಕೂಡ ನಿಮ್ಮ ಜೊತೆಗೆ ಇರ್ತಿದ್ರು ಶಾಮನೂರು ಶಿವಶಂಕರಪ್ಪನವರು. ಅವ್ರ ಟೈಮ್ ಸೆನ್ಸ್ ತುಂಬ ಮೇಂಟೈನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿದ್ರಿ? ನೀವು ಯಾವ ರೀತಿ ಪ್ರಿಪೇರ್ ಆಗ್ತಿದ್ರಿ? ಅಲ್ಲ, ನಾವು ಡ್ರೈವರ್ಗಳು ನಾವು ಏನು ಅವ್ರು ಏನು ಅಡ್ವಾನ್ಸಾಗಿ ಹೇಳ್ತಿದ್ರು ಅದನ್ನೆಲ್ಲ ರೆಡಿ ಆಗ್ತಿದ್ವಿ. ನಾವು ಅವ್ರು ಏನು ಫಾಲೋ ಮಾಡಿದ್ರು ಅದನ್ನು ನಾವು ಫಾಲೋ ಮಾಡಲೇಬೇಕಂತಲ್ಲ ಸರ್, ಅಷ್ಟೇ ಮಾಡಿದ್ರು ನಾವು. ಈಗ ನಮಗೆ ದುಃಖ ಆಗಿದೆ, ಅದರಿಂದ ನಾನು ಏನು ಹೆಚ್ಚಿಗೆ ಮಾತಾಡೋಕೆ ಆಗ್ತಿಲ್ಲ ನನ್ನ ಕೈಲಿ. ಅದಕ್ಕೆ ನಾನು ಹೇಳ್ತಿದ್ದೆ ನಿಮ್ಮ ಕೈಲಿ. 15 ಕೆಳಗಡೆಗೆ ನಾನು ಬೆಂಗಳೂರಿಗೆ ಹೋಗಿ ನೋಡ್ಕೊಂಬಂದಿದ್ದೆ ಅಷ್ಟೇ. ನಾನು ನೋಡ್ಕೊಂಡು ವಿಶ್ ಮಾಡಿ ಬಂದಿದ್ದೆ ನಾನು ಅಷ್ಟೇ. ಸಾಕು ಸರ್. ಅವಾಗ ಕೊನೆಯದಾಗಿ ನೀವು ಇದಕ್ಕೆ ಸಿದ್ಧಗಂಗಾ ಮಠಕ್ಕೆ ಹೋದಾಗ ಅವ್ರು ನೋಡಿದಾಗ ಮತ್ತು ಇವ್ರು ನೋಡಿದಾಗ ಏನೋ ಒಂದು ಅನಿಸಿಕೆ ಹೇಳಿದ್ನಲ್ಲ ಸರ್, ತುಮಕೂರು ಸ್ವಾಮಿಯವ್ರು ಬಿಟ್ಟರೆ ನೆಕ್ಸ್ಟ್ ಇವರೇ ಅಂತಂದು ಹೇಳಿದೆ ನಾನು. ಅವ್ರ ಥರ ಅವ್ರು ಬಿಟ್ಟರೆ ಇವರೇ ನೆಕ್ಸ್ಟ್ ಇನ್ಯಾರೂ ಇಲ್ಲ ಆ ಥರ. ಯಾಕೆ ಆ ಭಾವನೆ ಬಂತು? ಯಾಕೆ ಆ ರೀತಿ ಭಾವನೆ? ಅಷ್ಟು ಅದೇ ಅವ್ರು ಹೆಂಗೆ ನಡ್ಕೊಂತಿದ್ರು ಅಂತ ಹೇಳ್ತಿದ್ರಲ್ಲ, ಇವರು ಅದೇ ಥರ ನಡ್ಕೊಂತಿದ್ರು. ದಾನ ಧರ್ಮ ಆಗಲಿ, ಎನಿ ಒನ್ ಆಗಲಿ, ವಿದ್ಯಾಭ್ಯಾಸ ಆಗಲಿ, ದಾನ ಧರ್ಮ ಆಗಲಿ, ಎನಿ ಒನ್ ಆಗಲಿ ಅವ್ರು ಬಿಟ್ಟರೆ ಇವರೇ. ಅಂದರೆ ಕಾರನ್ನು ಯಾವ ರೀತಿ ನೀವು ಮಾಡಿಫೈ ಮಾಡಿದ್ರು ಅಂತ ಹೇಳ್ತಿದ್ರು? ಮಾಡಿಫೈ ಅಂದರೆ ಸೀಟು ಅದು ಆಲ್ಟ್ರೇಷನ್ ಮಾಡಿದ್ರಲ್ಲ, ಅದನ್ನ ಅಷ್ಟೇ ಹೇಳಿದ್ದು, ಬೇರೆ ಇನ್ನೇನೆಲ್ಲ. ಅವ್ರಿಗೆ ಹತ್ತಕ್ಕೆ ಇಳಿಯೋಕ್ಕೆ ಈಜಿ ಆಗಲಿ ಅಂತಂದೇಳಿ ಎಲ್ಲದನ್ನು ಅರೇಂಜ್ಮೆಂಟ್ ಮಾಡಿಸಿದ್ರು ಅಷ್ಟೇ, ಇನ್ನೇನೆಲ್ಲ. ಬಹುತೇಕ ಮಾಲೀಕರು ಅವರು ಇಷ್ಟಪಟ್ಟಂತ ಕಾರ್ ತಗೊಂತಾರೆ. ಆದರೆ ಶಿವಶಂಕರಪ್ಪ ಅವ್ರು ಯಾವ ರೀತಿ ನಡ್ಕೊಂತಿದ್ರು, ನಿಮಗಾಗಿ ಯಾವ ರೀತಿ? ಕಾರ್ ಕ್ರೇಜ್ ಅವ್ರು ಹೇಳಿದ್ನಲ್ಲ, ಡ್ರೈವರ್ ಏನು ಹೇಳ್ತಾರೆ ಅದನ್ನು ಮಾಡ್ತಿದ್ರು. ಅವ್ರಿಗೆ ಚೆನ್ನಾಗಿರೋ ಗಾಡಿ ಬೇಕಾಗಿತ್ತು. ಯಾವುದೇ ಆಗಲಿ ವೆಹಿಕಲ್ ಆಗಲಿ ಅವರು ಇಷ್ಟಪಟ್ಟು ಗಾಡಿ ತೊಗೊಳ ಅಂದ್ರೆ ನಾವು ತಗೊಳ್ಳಲ್ಲ ಅಂತಿದ್ರು. ಅದಕ್ಕೆ ಹೇಳ್ತೀನಿ ನಾನು. ಅದು ನಮಗಾಗಿ ನಾನು ಏನಿಲ್ಲ, ಇದು ಕಿಯಾ ಕಾರ್ನಿವಲ್ ಗಾಡಿ ತಗೊಂಡಿದ್ರು, ಅವ್ರು ನನಗೋಸ್ಕರ ತಗೊಂಡಿದ್ರು. ಅಂತ ಚೇತನ ಆಗಲಿದೆ, ಇಂಥ ಮಹಾನ್ ಚೇತನ ಆಗಲಿದೆ. ಏನು ಹೇಳ್ತೀರಿ ಸರ್ ನೀವು ಅಂತ ಒಡನಾಡಿಯಾಗಿ? ಮತ್ತೇನಿಲ್ಲ ಸರ್ ನನ್ನ ಹತ್ರ. ಈಗ ನಾನು ಹೇಳಿದ್ನಲ್ಲ, ಇಡೀ ದಾವಣಗೆರೆಗೆ ಅವ್ರಿಗೆ ಅಂತ ಇನ್ನು ಮುಂದೆ ಯಾರೂ ಇಲ್ಲ ಅಂತ ಹೇಳ್ತಿದ್ದೀನಿ. ಶಿವಶಂಕರಪ್ಪ ಅವರಿಗೆ ಪ್ರೀತಿ ಅಚ್ಚುಮೆಚ್ಚಿನ ಚಾಲಕ ಅಂತ ಮಂಜಣ್ಣ ಅವರ ಮಾತು. ಕ್ಯಾಮ್ರಾಮನ್ ರಮೇಶ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ದಾವಣಗೆರೆ.